ಇದೇ ಕಣ್ಣಲ್ಲಿ ನನ್ನ ಗಂಡ ಚಿರು ರೂಮ್ನ ಡೆಕೋರೇಟ್ ಮಾಡ್ತಿರೋದನ್ನ ನೋಡ್ಕೊಂಡು ಬಂದೆ ಸೌಂದರ್ಯ. ನೀವು ಹೀಗೆ ಸುಮ್ಮನೆ ಇದ್ರೆ ಈ 9 ತಿಂಗಳಲ್ಲಿ ಚಿರು ಮಗು ತೊಟ್ಲು ತೂಗ್ಬೇಕಾಗತ್ತೆ. ಹುಷಾರು. ಸೌಂದರ್ಯ, ಸುಕನ್ಯಾ, ನಾನು ಸೌಂದರ್ಯ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಸ್ವಲ್ಪ ಆಚೆ ಇರ್ತೀಯಾ? ಹೇಳಿ ಮಾವ. ಸೌಂದರ್ಯ, ಚಿರು ಚಿಕ್ಕ ಮಗು ಆಗಿದ್ದಾಗ್ಲಿಂದ ನೀನು ಅವನ್ನೇ ನಿನ್ನ ಮಗ ಅಂದ್ಕೊಂಡಿದ್ಯಾ. ಅದೇ ಕಾರಣಕ್ಕೆ ನಿನ್ನ ತಾಯ್ತನನ ನೀನು ತ್ಯಾಗ ಮಾಡಿದ್ಯಾ ಅಂತ ಎಲ್ರಿಗೂ ಗೊತ್ತಿದೆ ಅಮ್ಮ. ನೀನು ಈಗಲೂ ಅವನ್ನ ಮಗನ ಥರನೇ ಟ್ರೀಟ್ ಮಾಡ್ತಿದ್ಯಾ. ಆದರೆ ಈಗ ಅವನು ದೊಡ್ಡವನಾಗಿದ್ದಾನೆ, ಅವನಿಗೆ ಮದುವೆನೂ ಆಗಿದೆ. ಇಂಥ ಸಮಯದಲ್ಲಿ ಅವನು ತಂದೆ ಆಗಲಿ, ಈ ಮನೆಗೊಂದು ಮಗು ಬರಲಿ ಅನ್ನೋದೇ ನನ್ನ ಆಸೆ ಕಣಮ್ಮ. ಮೊದಲು ಅವರಿಬ್ಬರ ಮದುವೆ ಬಗ್ಗೆ ನಮ್ಮಲ್ಲೂ ಅಪಸ್ವರ ಇತ್ತು. ಚಿರುಗೆ ದೀಪ ಸರಿಯಾದ ಜೋಡಿ ಅಲ್ಲ ಅನ್ನೋ ಅಭಿಪ್ರಾಯನೂ ಇತ್ತು. ಅವರಿಬ್ಬರ ಮಧ್ಯೆ ಅಷ್ಟು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗು ಇರಲಿಲ್ಲ. ಆದರೆ ಈಗ ಕಾಲ ಬದಲಾಗಿದೆ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿದ್ದಾರೆ, ಹೊಂದ್ಕೊಂಡು ಜೀವನ ಮಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಅವ್ರಿಗೊಂದು ಮಗು ಆಗಲಿ ಅಂತ ಬುದ್ಧಿ ಹೇಳಬೇಕಮ್ಮ. ಆ ಕೆಲಸನ ನೀನು ಮಾಡಬೇಕು. ಎಲ್ರಿಗಿಂತ ಹೆಚ್ಚಾಗಿ ಚಿರು ನಿನ್ನ ಮಾತನ್ನೇ ಕೇಳ್ತಾನೆ ಅನ್ನೋ ನಂಬಿಕೆಯಿಂದ ನಾನು ನನ್ನ ಆಸೆನ ನಿನ್ನ ಹತ್ರ ಹೇಳ್ಕೊತಿದ್ದೀನಮ್ಮ. ಅವನ ಹತ್ರ ನೀನು ಈಗಲೇ ಒಂದು ಸಲ ಮಾತಾಡು. ಅವನು ನಿನ್ನ ಮಾತನ್ನು ಒಪ್ತಾನೆ ಅನ್ನೋ ನಂಬಿಕೆ ನನಗಿದೆ. ನೀನು ಮಾತಾಡ್ತೀಯ, ಅವನು ನಿನ್ನ ಮಾತನ್ನು ಒಪ್ಕೋತಾನೆ ಅನ್ನೋ ನಂಬಿಕೆಯಿಂದ ನಾನು ಈಗಾಗಲೇ ಅವರಿಬ್ಬರ ಮೊದಲನೇ ರಾತ್ರಿ ಶಾಸ್ತ್ರನ ಮಾಡೋಣ ಅಂತ ಭಾಸ್ಕರ್ಗೆ ಹೇಳಿ ಅವರ ರೂಮನ್ನು ಡೆಕೋರೇಷನ್ ಮಾಡೋಕ್ಕೆ ಹೇಳಿದ್ದೀನಿ. ಅಲ್ಲ ಮಾವ, ಚಿರು ಆ ದೀಪನ ಹತ್ರ ಚೆನ್ನಾಗಿ ಮಾತಾಡ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನಿಷ್ಟಕ್ಕೆ ವಿರುದ್ಧವಾಗಿ ನಡ್ಕೊ ಅಂತ ನಾನು ಅವನಿಗೆ ಹೇಳೋಕ್ಕಾಗಲ್ಲ ಮಾವ. ಅಲ್ಲಮ್ಮ, ಅದನ್ನು ನಿರ್ಧಾರ ಮಾಡಬೇಕಾಗಿರೋದು ನಾವಲ್ಲ, ಅವನು. ನೀನು ಮಾತಾಡಿದರೆ ಅವನು ಖಂಡಿತ ಒಪ್ಕೋತಾನೆ ಅನ್ನೋ ನಂಬಿಕೆ ಇದೆಯಮ್ಮ. ಒಂದ್ಸಲ ನೀನು ಮಾತಾಡಿ ನೋಡು ಪ್ಲೀಸ್. ಏನಪ್ಪ, ಅದಕ್ಕೆ ಹತ್ರ ಏನೋ ರಿಕ್ವೆಸ್ಟ್ ಮಾಡ್ಕೋತಾ ಇರೋ ಥರ ಇದೆ? ಹೌದು ಕಣೋ, ನಿನ್ನ ಬಗ್ಗೆನೇ ಹೇಳ್ತಾ ಇದ್ದೆ. ನನ್ನ ಬಗ್ಗೆನಾ? ಏನು? ಅದನ್ನ ಸೌಂದರ್ಯನೇ ಹೇಳ್ತಾಳೆ. ಅದು ಚಿರು ಮಾವನ ಆಸೆ ಹೇಳ್ಕೊಂಡ್ರು. ನಿನ್ನ ದೀಪ ಮೂಲಕ ಈ ಮನೆಗೊಂದು ಮಗು ಬರಲಿ ಅಂತ ಮಾವನ ಆಸೆ. ಈ ವಿಷಯದ ಬಗ್ಗೆ ನಾನು ನಿನ್ನ ಹತ್ರ ಮಾತಾಡಿ ನಿನ್ನೇನು ಒಪ್ಪಿಸ್ಬೇಕು ಅಂತ ಮಾವ ಹೇಳ್ತಿದ್ರು. ಅಪ್ಪ, ಏನಿದೆಲ್ಲ? ಅಲ್ಲಪ್ಪ ಚಿರು, ನಿಮ್ಮಿಬ್ರು ಮದುವೆ ಆಗಿ ಆಗಲೇ 1 ವರ್ಷದ ಮೇಲಾಯಿತು. ನೀವಿಬ್ರು ಈಗ ಅನ್ಯೋನ್ಯವಾಗಿದ್ದೀರಾ. ನಿನಗೂ ದೀಪದ ಮೇಲೆ ಪ್ರೀತಿ ಕಾಳಜಿ ಎಲ್ಲ ಇದೆ. ಅವಳಿಗಂತೂ ನಿನ್ನನ್ನು ಕಂಡ್ರೆ ತುಂಬ ಇಷ್ಟ. ಹಾಗಾಗಿ ನಿಮ್ಮಿಬ್ಬರಿಂದ ಈ ಮನೆಗೊಂದು ಮುದ್ದಾದ ಮಗು ಬರಲಿ ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಅದು ತಪ್ಪ ಹೇಳು? ಖಂಡಿತ ತಪ್ಪೇ. ಯಾರೇನು ಕೇಳಿ ಥರ ಯೋಚನೆ ಮಾಡ್ತಿದ್ದೀರಪ್ಪ? ನಾನು ದೀಪ ಅವ್ರ ಜೊತೆ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ ಅನ್ನೋ ಕಾರಣಕ್ಕೆ ಈ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಅವ್ರ ಮೇಲೆ ನನಗೆ ಕಾಳಜಿ ಇದೆ ನಿಜ, ಆದರೆ ಅದು ಹೆಂಡತಿ ಅಂತ ಅಲ್ಲ, ಒಳ್ಳೆ ಫ್ರೆಂಡ್ ಅಂತ. ಹಾಗಲ್ಲಪ್ಪ ಚಿರು. ಸಾರಿ ಅಪ್ಪ, ಈ ಥರ ನೀವು ಯೋಚನೆ ಮಾಡೋದೇ ತಪ್ಪು. ಅಂಥದ್ರಲ್ಲಿ ಅದಕ್ಕೆವರೆಗೂ ತಂದಿದ್ದೀರಲ್ಲ, ಪ್ಲೀಸ್ ಇನ್ಯಾವತ್ತೂ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ. ಏನ್ ನಡೀತಾ ಇದೆ? ಏನಿಲ್ಲ, ಕಾಲ್ ಜಾರ್ತು ಅದಕ್ಕೆ. ಇತ್ತೀಚೆಗೆ ಯಾಕೋ ನೀನು ಮೈ ಮರೆತು ಜಾರದು ಜಾಸ್ತಿ ಆಯ್ತು ಚಿರು. ನೀವ್ ಬಂದ್ ಕರೀದೆ ಹೋಗಿದ್ದಿದ್ರೆ ನಮ್ಮಿಬ್ರಿಗೆ ಎಚ್ಚರನೇ ಆಗ್ತಿರ್ಲಿಲ್ಲ ಅನ್ಸುತ್ತೆ.
ಸೌಂದರ್ಯ ಸದ್ಯದಲ್ಲಿ ಈ ಮನೆಯಲ್ಲಿ ತೊಟ್ಲು ತೂಗುತ್ತೆ ಅನ್ನಿಸ್ತಿದೆ. ಅಂದ್ರೆ ಅವರಿಬ್ರು ಅವತಾರ ನೀನೇ ನೋಡ್ದಲ್ಲಮ್ಮ, ಅದಕ್ಕೆ ಹಾಗನ್ನಿಸ್ತು ಹೇಳ್ದೆ. ಕ್ಷಮಿಸಿ ಹಸ್ಬೆಂಡು, ನಿಮ್ಮನ್ನ ಹಿಡಿಯೋಣ ಅಂತ ಬಂದೆ, ಬಿದ್ದೋಗ್ಬಿಟ್ಟೆ. ಹಿಡಿಯೋಣ ಅಂತ ಬಂದು ಬಿದ್ದೋದ್ರು ಅಥವಾ ಬೇಕು ಅಂತ ಮೈ ಮೇಲೆ ಬೀಳಕ್ಕೆ ಬಂದ್ರು ಯಾರಿಗೆ ಗೊತ್ತು. ನಾನು ಯಾಕೆ ನಿಮ್ಮ ಮೇಲೆ ಬೇಕು ಅಂತ ಬೀಳ್ತೀನಿ ಹಸ್ಬೆಂಡು? ಅಂದ್ರೇನು, ನಾನೇ ನಿಮ್ಮನ್ನ ಎಳ್ಕೊಂಡು ಬೀಳ್ಸ್ಕೊಂಡೆ ಅಂತ ಹೇಳ್ತಿದ್ದೀರಾ? ನಾನು ಯಾವಾಗ ಹಂಗಂದೆ? ಇದೇ ಲಾಸ್ಟ್. ಇನ್ನೊಂದು ಸರ್ತಿ ಯಾರೇ ಹೇಳಿದ್ರು ನೀವು ಇಂಥದಕ್ಕೆಲ್ಲ ಒಪ್ಪಂಗಿಲ್ಲ. ಮತ್ತಿದು ರಿಪೀಟ್ ಆದರೆ ನಮ್ಮ ಮಧ್ಯೆ ಇರೋ ಫ್ರೆಂಡ್ಶಿಪ್ನು ಕಳ್ಕೊಬೇಕಾಗತ್ತೆ. ಈಗೇನು ಈ ಡೆಕೋರೇಷನ್ ತೆಗಿತೀರೋ ಇಲ್ವೋ? ಹಸ್ಬೆಂಡು, ಇವತ್ತು ಒಂದು ರಾತ್ರಿ ಇದು ಹಿಂಗೆ ಇರಲಿ, ನಾಳೆ ಬೆಳಗ್ಗೆ ಎಲ್ಲ ತೆಗಿತೀನಿ. ಇದು ಕ್ಲೀನ್ ಆಗದೆ ಇದ್ರೆ ನಾನು ರೂಮ್ ಒಳಗೆ ಬರಲ್ಲ. ನೋಡಿದ್ರ, ನಮ್ಮ ಚಿರು ಯಾವತ್ತಿದ್ರು ನನ್ನ ಮಗನೇ. ಯಾವತ್ತಿಗೂ ನಾನು ಹಾಕಿದ ಗೆರೆ ದಾಟಲ್ಲ. ಅದೇನೋ ನಿಜಾನೇ, ಆದ್ರೆ ಆ ದೀಪನ್ ವಿಷಯದಲ್ಲಿ ನೀನ್ ಮಾತ್ರ ಮೈ ಬರಿಬೇಡ. ಆದಷ್ಟು ಬೇಗ ಆ ದಿಶುನ್ ಜೊತೆ ನಮ್ ಚಿರು ಕ್ಲೋಸ್ ಆಗೋ ತರ ಏನಾದ್ರೂ ಮಾಡು.